ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಬರ್ತ್ಡೇ ವಿಡಿಯೋ. ಫಸ್ಟು ನನಗೆ ನಾನೇ ವಿಶ್ ಮಾಡ್ಕೊಬಿಡ್ತೀನಿ, ಹ್ಯಾಪಿ ಬರ್ಡೇ ಟು ಮೀ. ಬರ್ಡೇ ದಿನ ಎಲ್ಲರೂ ನಾರ್ಮಲಾಗಿ ಕೇಕ್ ಕಟ್ ಮಾಡ್ತಾರೆ, ಆದರೆ ನಾನು ಬರ್ಡೇಗಿಂತ ಹಿಂದೆ 2 ದಿನ ಮುಂಚಿತವಾಗೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊತಿದ್ದೀನಿ. ಯಾಕೆ ನಾನು ಬರ್ತ್ಡೇಗಿಂತ ಮುಂಚೆನೇ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊತಿದ್ದೀನಿ ಅಂದರೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹ್ಯಾಪಿ ಬರ್ಡೇ ಟು ಯು ಟು. ಇಲ್ಲಿ ಎಲ್ಲ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಹೋಗಿದ್ದೆ ನನಗೆ ಇಷ್ಟವಾದ ಪ್ಲೇಸ್ಗೆ. ಅದು ಯಾವುದು ಅಂತ ಹೇಳ್ತೀನಿ ಬನ್ನಿ. ಇದಿರೋದು ಮಂಡ್ಯದ ಕ್ಯಾತನಗೆರೆಯಲ್ಲಿ. ಯಾವುದಿದು ಅಂದರೆ ತೊಟ್ಟಿಲು ಆಶ್ರಮ. ನನ್ನ ಬರ್ತ್ಡೇನ ಎಲ್ಲೋ ಸೆಲೆಬ್ರೇಷನ್ ಮಾಡ್ಕೊಳ್ಳೋದ, ಇಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋದ ಅಂತ. ಈ ಆಶ್ರಮದಲ್ಲಿ ಸುಮಾರು ಒಂದು 40 ಜನ ಮಕ್ಕಳು ತನಕನೂ ಇದ್ದಾರೆ. ಈಗ ಹುಟ್ಟಿದ ಮಕ್ಕಳಿಂದ ಹಿಡಿದು ಒಂದು 10 ವರ್ಷದ ಮಕ್ಕಳು ತನಕನೂ ಅವರೇ. ಇಲ್ಲಿಗೆ ನಾನು ಒಂದು 4 ವರ್ಷದಿಂದ ಬರ್ತಿದ್ದೀನಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡಿ ಅವ್ರ ಜೊತೆ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡೋದು. ಅಷ್ಟರಲ್ಲಿ ಊಟ ರೆಡಿಯಾಗಿತ್ತು ಅಂತ ನಾವೇನೆ ಎಲ್ರಿಗೂ ಊಟ ಬಡಿಸಿ, ನಾವು ಅಲ್ಲೇ ನನ್ನ ಫ್ರೆಂಡ್ಸು ಎಲ್ಲರೂ ಬಂದಿದ್ರಲ್ಲ, ಸೊ ನಾವು ಅಲ್ಲೇ ಊಟ ಮಾಡ್ಕೊಂಡು ಈ ವಿಡಿಯೋನ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಲಾಸ್ಟ್ ಇಯರ್ ಎಲ್ಲ ನಾನು ವಾಟ್ಸಪ್ ಸ್ಟೇಟಸಲ್ಲಿ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಏನಾರು ಹಾಕ್ದಾಗ ತುಂಬ ಜನ ಕೇಳ್ತಿದ್ರು ನನ್ನ ಫ್ರೆಂಡ್ಸು ಎಲ್ಲಿ ಏನು ಅಂತ. ಅವರು ಕೇಳಿನೂ ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ಆ ಕಾರಣದಿಂದ ನಾನು ಈ ಸಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಫೈನಲಿ ಈ ದಿನ ಒಂಥರ ಸ್ಪೆಷಲ್ ಆಗಿತ್ತು. ಹೋಗ್ಬೇಕಾದ್ರಂತೂ ತುಂಬ ಬೇಜಾರಾಗ್ತಿತ್ತು, ಅಭಿಮುಖ ನೋಡೋಕ್ಕೆ ಆಗ್ತಿರಲಿಲ್ಲ. ಆದರೆ ಏನೂ ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು. ಎಲ್ರಿಗೂ ಬಾಯ್ ಮಾಡಿ ನಾವು ಹೊರಟಿದ್ದೆ ಮನೆ ಕಡೆ. ನಾವು ಮನೆಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು, 11 ಗಂಟೆ ಆಗಿತ್ತು. ಅಷ್ಟರಲ್ಲಿ ನಮ್ಮ ಮೇಡಮ್ ಅವರು ಫುಲ್ಲು ಡೆಕೋರೇಷನ್ ಮಾಡ್ಕೊತಿದ್ರು ಬರ್ತ್ಡೇಗೆ. 12 ಗಂಟೆ ಕರೆಕ್ಟಾಗಿ ನನಗೆ ಬರ್ಡೇ ಮಾಡಬೇಕು ಅಂತ. ಫೈನಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಅವರು ಅಮ್ಮ, ಅವ್ರ ತಂಗಿ, ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕರೆಕ್ಟಾಗಿ 12 ಗಂಟೆಗೆ ಕೇಕ್ ಕಟ್ ಮಾಡಿಸೋರು. ಸೊ ನಂಗೆ ಇದೊಂಥರ ಸ್ಪೆಷಲ್, 12 ಗಂಟೆ ಕೇಕ್ ಕಟ್ ಮಾಡಿದೆ ಅನ್ನೋದೊಂದು. ಅದೆಲ್ಲ ಮುಗಿಸ್ಕೊಂಡು ಇನ್ನೂ ಒಂದು ಸರ್ಪ್ರೈಸ್ ಇತ್ತು. ಏನಪ್ಪ ಅದು ಅಂದರೆ, ಸ್ಟೇಡಿಯಮಲ್ಲಿ ಬರ್ತ್ಡೇ. ನಾನೇ ಗಾಬರಿ ಆಗೋದೆ ಅಷ್ಟೊತ್ತಿನಲ್ಲಿ ಯಾರು ಇರ್ತಾರೆ ಏನು ಅಂತ. ಆದರೂ ಬಿಡ್ದಾನೆ ಇವರೆಲ್ಲ ಕರ್ಕೊಂಡೋದ್ರು. ಪಟಾಕಿ ಅಂದರೆ ಫಸ್ಟೇ ನನಗೆ ಭಯ, ಆದ್ರೂ ಏನಾಗಲ್ಲ ಧೈರ್ಯದಿಂದ ನಿಂತ್ಕೊ ಅಂತ ಎಲ್ಲರೂ ನಿಲ್ಲಿಸಿದ್ರು. ಫೈನಲಿ ಪಟಾಕಿ ಹಚ್ಚಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು. ಇವತ್ತು ನನ್ನ ಬರ್ತ್ಡೇ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗ್ದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಪ್ರತಿ ವರ್ಷವೂ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಆದರೆ ಈ ವರ್ಷ ದೇವಸ್ಥಾನಕ್ಕೆ ಹೋಗ್ದೇನೆ ನನ್ನ ಫ್ರೆಂಡ್ ಅಂಗಡಿಗೆ ಹೋಗಿ ಅವ್ರ ಅಂಗಡಿಲೇ ಪೂಜೆ ಮಾಡಿ. ಮತ್ತು ಇವತ್ತು ಇನ್ನೂ ಒಂದು ಸ್ಪೆಷಲ್ ಡೇ. ಏನಪ್ಪ ಅಂದರೆ ನನ್ನ ಗಾಡಿ ಬರ್ತ್ಡೇ. ಇವತ್ತಿಗೆ ನನ್ನ ಗಾಡಿ ತಗೊಂಡು 5 ವರ್ಷ ಆಯಿತು. ಸೊ ಅದಕ್ಕೂ ಬರ್ಡೇ ಅಲ್ವಾ, ಅಲ್ಲೇ ಪೂಜೆ ಮಾಡಿಬಿಟ್ಟು ಗಾಡಿಗೂ ನಾವು ಬೇರೆ ಕಡೆ ಹೋಗ್ಬೇಕಿತ್ತು, ಅದಕ್ಕೆ ಪ್ಲ್ಯಾನ್ ಮಾಡಿಕೊಟ್ಟಿದ್ದೆವು. ಅಷ್ಟರಲ್ಲಿ ನನ್ನ ಫ್ರೆಂಡು ಇನ್ನೂ ಒಂದು ಕೇಕ್ ತಗೊಂಡು ಬಂದು ಅದೇ ಶಾಪಲ್ಲಿ ಕೇಕ್ ಕಟ್ ಮಾಡಿಸಿದ್ರು. ಅಲ್ಲೆಲ್ಲ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಈಚೆ ಬಂದು ಅಷ್ಟರಲ್ಲಿ ಯಶು ಮೇಡಮ್ ಕಾಲ್ ಮಾಡಿದ್ರು, ಆಫೀಸ್ ಹತ್ರ ಬನ್ನಿ ಅಂತ. ಏನಿರ್ಬೋದು ಅಂತ ಆಫೀಸ್ ಹತ್ರ ಬಂದು ನೋಡಿದ್ರೆ ಅಲ್ಲೂ ಒಂದು ಕೇಕ್ ರೆಡಿಯಾಗಿತ್ತು ನಮಗೋಸ್ಕರ. ಸೇಮ್ ಅಲ್ಲೂ ಕೇಕ್ ಎಲ್ಲ ಕಟ್ ಮಾಡಿ ಅಷ್ಟರಲ್ಲಿ ನಮ್ಮ ಮೇಡಮ್ ಕಾಲ್ ಮಾಡಿದ್ರು ಮನೆಗೆ ಬನ್ನಿ ಅಂತ. ಬೇಗ ನಾವು ಮನೆ ಕಡೆ ಹೊರಟು. ಅಷ್ಟರಲ್ಲಿ ಕೇಕ್ ಹಿಡ್ಕೊಂಡು ವೆಯ್ಟ್ ಮಾಡ್ತಿದ್ರು. ಅಲ್ಲಿ ಕೇಕ್ ಎಲ್ಲ ಕಟ್ ಮಾಡಿ ಮುಗಿಸ್ಕೊಂಡು ನಾವೆಲ್ಲೋ ಔಟ್ಸೈಡ್ ಹೋಗ್ಬೇಕಿತ್ತು. ಸೊ ಲಗೇಜ್ ಎಲ್ಲ ಬೇಗ ಪ್ಯಾಕ್ ಮಾಡ್ಕೊಂಡು
ಈ ಗಿಫ್ಟ್ ಒಂಥರ ನನಗೆ ಸ್ಪೆಷಲ್ಲು. ಏನಕ್ಕೆ ಅಂದರೆ ಇದು ನಮ್ಮಮ್ಮ ಕೊಡಿಸಿದ್ದು, ಅದಕ್ಕೆ. ನೆಕ್ಸ್ಟು ನಾವು ಹೊರಟಿದ್ದೆ ಬೆಂಗಳೂರು ಕಡೆ ಪ್ಯಾಕ್ ಮಾಡ್ಕೊಂಡು. ಏನಕ್ಕೆ ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹೊಟ್ಟೆ ಎಸಿತಿತ್ತು ಅಂತ ಅಲ್ಲೇ ಗಾಡಿ ನಿಲ್ಲಿಸಿ ಒಂದು ಒಳ್ಳೆ ಭರ್ಜರಿ ನಾನ್ ವೆಜ್ ಬ್ಯಾಟಿಂಗ್ ಮಾಡಿದು. ನಾವು ಬೆಂಗಳೂರು ತಲುಪೋ ಅಷ್ಟರಲ್ಲಿ ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿತ್ತು. ಒಂದು 4:15 ಗಂಟೆ ಅಷ್ಟರಲ್ಲಿ ಆಗಿತ್ತು. ಮನೆಗೆ ಬರೋಷ್ಟರಲ್ಲಿ ನಮ್ಮ ಅಕ್ಕ ಆಲ್ರೆಡಿ ಕಾಲ್ ಮಾಡಿದರು, ಏನಂತ, ಒಂದು ಸರ್ಪ್ರೈಸ್ ಐತೆ, ನಿಮಗೋಸ್ಕರ ಕೇಕ್ ರೆಡಿ ಮಾಡ್ತಿದ್ದೀನಿ ಬಾ ಅಂತ. ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಲೇ ಬೇಗ ಮನೆ ಕಡೆ ಹೊರಟೆ. ನೋಡಿದ್ರೆ ಹಣ್ಣು ಒಂದು 4-5 ಹಣ್ಣಲ್ಲಿ ಒಂದು ಸ್ಪೆಷಲ್ ಕೇಕ್ ರೆಡಿ ಮಾಡಿದ್ರು. ಇದೇ ಫಸ್ಟ್ ಟೈಮ್ ನಾನು ಈ ಥರ ಕೇಕ್ ಕಟ್ ಮಾಡ್ತಾ ಇರೋದು. ನನಗೊಂಥರ ತುಂಬ ಖುಷಿ ಆಯಿತು, ನನಗೋಸ್ಕರ ನಮ್ಮ ಅಕ್ಕ ಇಷ್ಟೆಲ್ಲ ಮಾಡೋರಲ್ಲಪ್ಪ ಅಂತ. ಅಲ್ಲೂ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು, ನನ್ನ ಬರ್ತಡೇ ಅಂದರೆ ನನಗೊಂಥರ ಹಬ್ಬ ಇದ್ದಂಗೆ. ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಫುಲ್ಲು ಒಂದು ಸೆಲೆಬ್ರೇಷನ್ ಹೆಂಗಿರ್ತದೆ ಅಂದರೆ ನನಗೊಂಥರ ಖುಷಿ. ಇದು ನನ್ನ ಲಾಸ್ಟ್ ಕೇಕ್ ಕಟ್ಟಿಂಗ್. ಸೊ ಬೇಜಾರಾಗ್ತಿದೆ, ಇನ್ನು ನೆಕ್ಸ್ಟ್ ವರ್ಷ ತನಕ ವೆಯ್ಟ್ ಮಾಡಬೇಕಲ್ಲ ಅಂತ. ಇಟ್ಸ್ ಓಕೆ, ತಮಾಷೆ ಮಾಡಿದೆ ಅಷ್ಟೇ. ಇದು ನನ್ನ 23ನೇ ವರ್ಷದ ಬರ್ತಡೇ ಸೆಲೆಬ್ರೇಷನ್. ಸಿಗುಮ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.